ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಇಸ್ಕಿದವರೆಕಾಯಿ ಸಾಂಬಾರ್ ನನ್ನ ಸ್ಟೈಲಲ್ಲಿ. ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಮತ್ತು ಮೇಯ್ನ್ ಶಾವಿಗೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಒಂಥರ ಮಾಡ್ತಾರೆ ಇಸ್ಕಿದವರೆಕಾಯಿ ಸಾಂಬಾರನ್ನ. ನಾನು ಯಾವ ಥರ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ. ಶಾವಿಗೆ ಮಾಡೋದು ಅಂದರೆ ನಂದು ಹಿಂದಿನ ದಿನದಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಯಾಕಂದರೆ ಶಾವಿಗೆಗೆ ಇಸ್ಕಿದವರೆಕಾಳು ಸಾಂಬಾರು ಕಂಪಲ್ಸರಿ ಬೇಕೇ ಬೇಕು ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಹಿಂದಿನ ದಿನವೇ ನಾನು ಮತ್ತು ನಮ್ಮ ಪಾರತಮ್ಮ ಇಬ್ಬರೂ ಟಿ ವಿ ನೋಡಿಕೊಂಡು ಅವರೆಕಾಳನ್ನೆಲ್ಲ ಚಿಲ್ಕಿಸ್ಕೊಂಡು ಎತ್ತಿಟ್ಕೊಂಡ್ವಿ. ಸೊ ಬೆಳಗ್ಗೆ ಈಸಿಯಾಗಿ ಶಾವಿಗೆ ಮಾಡ್ಬೋದು, ಅವರೆಕಾಳು ಸಾಂಬಾರನ್ನು ಮಾಡ್ಬೋದು. ಇಸ್ಕಿದವರೆಕಾಳು ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ. ಇಸ್ಕಿದವರೆಕಾಳು ಸಾಂಬಾರು ಮಾಡಲಿಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಸುಲಿದು ಇಟ್ಕೊಂಡಿದ್ದೀನಿ. ಸಿಪ್ಪೆ ಏನು ತೆಗಿಯೋದು ಬೇಕಾಗಿಲ್ಲ, ಗ್ರೈಂಡ್ ಹಾಕ್ಕೊಳ್ಳೋದಲ್ವ. ಸೊ ಇಷ್ಟು ಮಾಡ್ಕೊಳ್ಳಿ ಸಾಕಾಗುತ್ತೆ. ಮತ್ತು ಒಂದು ದಪ್ಪದು ಈರುಳ್ಳಿ ತೊಗೊಂಡಿದ್ದೀನಿ, ಇದು ರುಬ್ಬಕ್ಕೆ. ಮತ್ತು 2 ದಪ್ಪು ಸೈಜು ಈರುಳ್ಳಿ ತೊಗೊಂಡಿದ್ದೀನಿ, ಇದು ಒಗ್ಗರಣೆಗೆ. 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಮತ್ತು 1/4 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ. ಒಂದು 10ರಿಂದ 15 ಕಾಳು ಮೆಂತ್ಯ ತೊಗೊಂಡಿದ್ದೀನಿ. 1 ಬೌಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ವಾಶ್ ಮಾಡೋಕೆ ಇಟ್ಟಿದ್ದೀನಿ. ಅವರೆಕಾಳು ರಾತ್ರಿನೇ ಈಚಕ್ಬಿಟ್ಟು ಬೇಳೆ ಮಾಡಿಟ್ಕೊಂಡಿದ್ದೀವಿ. ಇವಾಗ ಫಸ್ಟು ಖಾರ ರುಬ್ಬಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 2 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಇದೊಂದು ದಪ್ಪದು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡ್ಕೊತಿದ್ದೀನಿ. 2 ಈರುಳ್ಳಿ ಒಗ್ಗರಣೆಗೆ, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಒಂದು ಪಾನ್ ತೊಗೊಂಡು ಖಾರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಗಸಗಸೆ ಹುರಿದಿಟ್ಕೋತೀನಿ, ಅದು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಗಸಗಸೆ ಎಲ್ಲ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಬೀಜ ಹಾಕ್ಕೋತಿದ್ದೀನಿ, ಇದನ್ನು ಸ್ವಲ್ಪ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಕೊತ್ತಂಬರಿ ಬೀಜ ಕೂಡ ಫ್ರೈ ಆಗಿದೆ. ಇವಾಗ ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ. ಮೆಂತ್ಯ ಕಾಳು ಹಾಕ್ಕೋತಾ ಇದ್ದೀನಿ. ಮೆಂತ್ಯನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಷ್ಟೇ ಮೆಂತ್ಯ, ಜಾಸ್ತಿ ಹಾಕ್ಬಾರ್ದು, ಕಹಿ ಬಂದುಬಿಡುತ್ತೆ. ಸಿಪ್ಪೆ ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 ಗಡ್ಡೆ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕ್ಕೋತಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಫ್ರೈ ಆದಮೇಲೆ ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೇಯ್ನ್ ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತೀನಿ. 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಬೀಜನೂ ಹಾಕ್ಕೊಂಡಿದ್ದೀವಿ, ಬಟ್ ಸಾಂಬಾರು ಪೌಡರ್ನು ಹಾಕಬೇಕು. ಇಷ್ಟು ಫ್ರೈ ಆಗಿದೆ ಬ್ಯಾಡಗಿ ಮೆಣಸಿನ್ಕಾಯಿ. ಇವಾಗ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಮಸಾಲ ರೆಡಿ ಇದೆ. ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿ ಮತ್ತು ಒಂದು ದೊಡ್ಡ ಸೈಜ್ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಮಾಡೋಣ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೋತಿದ್ದೀನಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಇಸ್ಕಿಟ್ಕೊಂಡಿರೋ ಅವರೆಕಾಳು ಹಾಕ್ಕೊಳ್ಳೋಣ. ಅವರೆಕಾಳನ್ನ ಒಗ್ಗರಣೆನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಅವರೆಕಾಳು 1-2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ, ಇವಾಗ ಟೊಮೆಟೊ ಎಲ್ಲ ಇಷ್ಟು ಸಾಫ್ಟ್ ಆಗಿದೆ. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಒಗ್ಗರಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಬಿಸಿ ನೀರು ಹಾಕ್ಕೋತೀನಿ.
ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಬೇಯೋಕ್ಕೆ. ಬಿಸಿ ನೀರು ಹಾಕಿದ್ರೆ ಕಾಳು ಬೇಗ ಬೇಯುತ್ತೆ. ಕುಕ್ಕರ್ಗೆ ಇಟ್ಬಿಟ್ಟು ಕೂಗಿಸ್ಕೊಳಕ್ಕೆ ಹೋಗಬಾರ್ದು, ಚೆನ್ನಾಗಿರಲ್ಲ ಸಾಂಬಾರು. ನಾನು ಇದನ್ನು ಹೀಗೆ ಓಪನಲ್ಲಿ ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅವರೆಕಾಳು ಬೇಯೋವರೆಗೂ ಬಿಟ್ಬಿಡೋಣ. ಅವರೆಕಾಳು ಬೇಯೋ ಅಷ್ಟರಲ್ಲಿ ಇನ್ನೊಂದು ಮಸಾಲ ರುಬ್ಕೊಂಬರೋಣ. ನಾನು ಇದಕ್ಕೆ 2 ಥರ ಮಸಾಲ ಹಾಕ್ತೀನಿ. ಫಸ್ಟು ಹುರಿದಿಟ್ಕೊಂಡಿರೋದನ್ನೆಲ್ಲ ರುಬ್ಬಿ ಆಲ್ರೆಡಿ ಹಾಕಿದ್ದೀನಿ. ಇವಾಗ ಕಾಯಿ ಮತ್ತು ಕಡಲೆನ ಹಾಕ್ತೀನಿ. ನೋಡಿ, ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ಅವರೆಕಾಳು ಬೇಯೋ ಅಷ್ಟರಲ್ಲಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರೋಣ. ಅವರೆಕಾಳು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ತೆಂಗಿನಕಾಯಿ ಹಾಲು ರೆಡಿ ಮಾಡ್ಕೊತಾ ಇದ್ದೀನಿ. ಶಾವಿಗೆಗೆ ಕಾಯಿ ಹಾಲು ತುಂಬ ಮುಖ್ಯ. ದೊಡ್ಡ ಹೋಳು ತೆಂಗಿನಕಾಯಿನ ತುರಿದ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಈ ಥರ ಅದ್ರದ್ದು ಹಾಲೆಲ್ಲ ಸೋಸ್ಕೊಂಡು ಎತ್ತಿಟ್ಕೊತಿದ್ದೀನಿ. ಕಾಯಿ ಹಾಲು ರೆಡಿ ಆಗಿದೆ, ಇನ್ನೇನು ಸಾಂಬಾರು ಆಗುತ್ತೆ. ಅಷ್ಟರಲ್ಲಿ ನಾವು ಸ್ವೀಟ್ ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಇವಾಗ ಅವರೆಕಾಳೆಲ್ಲ ಬೆಂದಿದೆ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಕಾಯಿ ಮತ್ತು ಕಡಲೆ ಹಾಕ್ಕೊಳ್ಳೋಣ. ಮಸಾಲ ಹಾಕ್ಕೊಂಡು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಪೂರಿಗೆ ಚಪಾತಿಗಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಮುದ್ದೆಗೆ ಅನ್ನಕ್ಕೆ ಎಲ್ಲ ಆದರೆ ಮತ್ತು ಶಾವಿಗೆಗೆ ಸ್ವಲ್ಪ ನಾನು ತೆಳು ಮಾಡ್ತಾಯಿದ್ದೀನಿ. ಇದು ಕುದಿ ಬಂದಮೇಲೆ ಆಫ್ ಮಾಡಿಕೊಂಡ್ರೆ ಅವರೆಕಾಳು ಸಾಂಬಾರು ರೆಡಿ ಆಯಿತು. ನೋಡಿ, ಇವಾಗ ಕುದೀತಾ ಇದೆ ಸಾಂಬಾರು, ಆಗಿದೆ. ಇನ್ನೇನು ಟೇಸ್ಟ್ ನೋಡ್ಕೊಂಬಿಡೋಣ ಒಂದ್ಸಲ. ಸ್ವಲ್ಪ ಉಪ್ಪು ಬೇಕನ್ಸುತ್ತೆ. ಲಾಸ್ಟಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಉಪ್ಪು ಬೇಕನ್ಸಿದ್ರೆ ಹಾಕ್ಕೊಳ್ಳಿ. ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಎಲ್ಲನೂ ಪರ್ಫೆಕ್ಟಾಗಿದೆ, ಸಕ್ಕತ್ತಾಗಿದೆ. ಸಾಂಬಾರು ರೆಡಿಯಾಗಿದೆ. ಇವಾಗ ನೆಕ್ಸ್ಟು ಶಾವಿಗೆ ಮಾಡೋಣ ಬನ್ನಿ.